ನಮಸ್ಕಾರ ವೀಕ್ಷಕರೇ, ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ. ನಾನು ರಾಜು ಕೊರ್ಲಹಳ್ಳಿ. ಇವತ್ತಿನ ವಿಷಯ ಏನು ಎಂಬುದನ್ನು ಈಗಾಗಲೇ ನೀವು ನಮ್ಮ ತಮ್ನಿಲನ್ನು ನೋಡಿ ಕಂಡುಕೊಂಡಿರ್ತೀರಾ. ಈಗಾಗಲೇ ನಮ್ಮ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಅಂತ ಏನು ಕರಿತೀವಿ, ಎಲ್ಲರೂ ಕೂಡ ತೇರ್ಗಡೆ ಆಗಿದ್ವಿ ಬಹಳಷ್ಟು ಜನ. ಬನ್ನಿ, ಈಗಾಗಲೇ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದಾದರೆ, ನೀವು ನೋಡ್ತಾ ಇದ್ದೀರಿ, ಯಾರು ಕೂಡ ಆ ವೆಬ್ಸೈಟ್ ಈ ವೆಬ್ಸೈಟಲ್ಲಿ ಹೋಗೋದು ಬಿಟ್ಬಿಡಿ. ಕರ್ನಾಟಕ TET 2025 ಅಂತ ಹೊಡೆದ್ರೆ ಸಾಕು, ಒಂದನೇ ಲಿಂಕೇ ಬರುತ್ತೆ ಕರ್ನಾಟಕ ಸರ್ಕಾರದ್ದು. ಅದು ನೋಡಿಲಿ, ಅದರಲ್ಲಿ ಇರ್ತಕ್ಕಂಥ ಒಂದೇ ಲಿಂಕ್ ಅನ್ನು ಕ್ಲಿಕ್ ಮಾಡಿಬಿಡಿ. ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2025 ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗ್ತಕ್ಕಂಥದ್ದು ಯಾವುದು ಅಂದರೆ, ಸೊ ಈ ರೀತಿ ಒಂದು ಮೆನು ಓಪನ್ ಆಗುತ್ತೆ. ಇಲ್ಲಿ ಒಂದೇ ಆಯ್ಕೆ ಇದೆ, ಕರ್ನಾಟಕ TET ರಿಸಲ್ಟ್. ಇಲ್ಲಿ ನೀವು ರಿಸಲ್ಟ್ ಅನ್ನ ಒತ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಅನ್ನ ಹಾಕಿದ್ರೆ ನೀವು ಎಷ್ಟು ಅಂಕಗಳನ್ನ ಪಡೆದಿದ್ದೀರಿ, ಯಾವ ಪರೀಕ್ಷೆಯಲ್ಲಿ ಅಂದ್ರೆ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಎಷ್ಟು ಅಂಕಗಳನ್ನ ಪಡೆದಿದ್ದೀರಿ ಎಂಬುದನ್ನ ಇಲ್ಲಿ ಶೋ ಆಗ್ತಾ ಇರುತ್ತೆ. ಎಕ್ಸಾಕ್ಟ್ಲಿ ಇಲ್ಲಿ ಎರಡನೇ ಲಿಂಕ್ ಅನ್ನ ನೋಡ್ತಾ ಇದ್ದೀರಿ, ಡೌನ್ಲೋಡ್ ಕೇರ್ TET ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಫಾರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಓನ್ಲಿ. ಅಂದ್ರೆ ಯಾರೆಲ್ಲ ಅರ್ಹತೆಯನ್ನ ಪಡೆದಿದ್ರೆ, ಅಂದ್ರೆ ನಿಮಗೆ ಈಗಾಗಲೇ ಗೊತ್ತಿದೆ SC ST ಕ್ಯಾಟಗರಿ 1 ಎಷ್ಟು ತಗೋಬೇಕು, OBC ಮತ್ತು ಜನರಲ್ ಎಲ್ಲ ಎಷ್ಟು ತಗೋಬೇಕು ಅಂತ. ಅಂದ್ರೆ 83, 90 ಈ ಒಂದು ಕ್ವಾಲಿಫೈ ಮಾರ್ಕ್ಸ್ಗಳನ್ನ ಅಂಕಗಳನ್ನ ಪಡೆದಿರ್ತಕ್ಕಂಥವ್ರು ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಸರ್ಟಿಫಿಕೇಟ್ ನಮಗೆ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ. ಸರ್ಟಿಫಿಕೇಟ್ ಹೇಗಿರುತ್ತೆ ಅನ್ನೋದಾದ್ರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದು ನಂದೇ ಸರ್ಟಿಫಿಕೇಟ್. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಅನ್ನ ನೀವು ಪಡ್ಕೊಳ್ತೀರಿ. ಇದು 2021ರಿಂದ ಜೀವಿತಾವಧಿಗೆ ಮಾಡ್ಬಿಟ್ಟಾರೆ. ಈಗಾಗಲೇ 2020-21ರಿಂದ ಇದನ್ನೇನು ನೀವು ಒಂದ್ಸರಿ ಎಲಿಜಿಬಲ್ ಆದ್ರೆ ಸಾಕು, ಜೀವಿತಾವಧಿಗೆ ಸಿಗ್ತಕ್ಕಂಥದ್ದು. ಜೀವಿತಾವಧಿಗೆ ಮೊದಲಿಗೆ ಏನಿತ್ತು, ಬರೀ 7 ವರ್ಷ ಮಾತ್ರ ಇತ್ತು. ಬಟ್ ನಮ್ಮ ಶಿಕ್ಷಣ ಸಚಿವರಾಗಿ ಏನ್ BC ನಾಗೇಶ್ ಆದ್ರೆ, ಅವಾಗ ಒಂದು 7 ವರ್ಷದಿಂದ ತೆಗೆದು ಒಂದ್ಸರಿ ಅರ್ಹತೆಯನ್ನ ಪಡೆದ್ರೆ ಸಾಕು, ಇದು ಜೀವಿತಾವಧಿ ಇರಲಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಹೇಳಿ ಅರ್ಹತೆಯನ್ನ ಕೊಟ್ಬಿಟ್ಟಿದ್ದಾರೆ.